ಎಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಶ್ನೆ ಸಂಖ್ಯೆ 5ರಲ್ಲಿ ಕೆಲವು ಗ್ರಾಫಿಗೆ ಸಂಬಂಧಪಟ್ಟಿರುವಂಥ ಅಂಶ ಇದ್ದು ಅಂತಂದರೆ ಗ್ರಾಫನ್ನು ರಚನೆ ಮಾಡ್ಕೊಳ್ಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿಯಲ್ಲಿದೆ ಅಂತ ಗಮನಿಸಿ. ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು 36 ಮೀಟರ್ ಇದೆ. ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಬೇಕು. ಅದು ಹೂದೋಟ ಹೇಗಿದೆ ಅಂತಂದ್ರೆ ಆಯತಾಕಾರದಲ್ಲಿದೆ ಅಂತ. ಅಂದ್ರೆ ಆಯತಾಕಾರದ ಹೂದೋಟ, ಆಯತಾಕಾರದ ಈ ರೀತಿಯಲ್ಲಿದೆ ಅಲ್ಲ, ಓಕೆನಾ. ಇದರಲ್ಲಿ ಉದ್ದ ಎಕ್ಸ್ ಅಂತ ತಗೊಳ್ಳೋಣ, ಅಗಲ ವಾಯ್ ಅಂತ ತಗೊಳ್ಳೋಣ. ಉದ್ದ ಏನಂತಂದ್ರೆ ಎಕ್ಸ್ ಮೀಟರ್ ಅಂತ ತಗೊಳ್ಳೋಣ, ಅಗಲ ವಾಯ್ ಮೀಟರ್ ಅಂತ ತಗೊಳ್ಳೋಣ. ಓಕೆನಾ. ಇದನ್ನೇ ಬರ್ಕೊಳ್ತೀನಿ. ಉದ್ದವು ಇದರಲ್ಲಿ ಉದ್ದ ಎಷ್ಟಂದ್ರೆ ಎಕ್ಸ್ ಅಂತ ತಗೊಳ್ತೀನಿ, ಎಕ್ಸ್ ಮೀಟರ್ ಆಗಿರಲಿ ಅಂತ ತಗೊಳ್ತೀನಿ. ಓಕೆ. ಅದೇ ರೀತಿಯಲ್ಲಿ ಈ ಆಯತಾಕಾರದ ಅಗಲ ಎಷ್ಟು ವಾಯ್ ಮೀಟರ್ ಅಂತ ತಗೊಳ್ಳೋಣ, ವಾಯ್ ಮೀಟರ್ ಆಗಿರಲಿ. ಓಕೆ. ಈಗ ಪ್ರಶ್ನೆಯ ಪ್ರಕಾರ ನಾವು ಸಮೀಕರಣ ರಚನೆ ಮಾಡ್ಕೊಳ್ಳೋಣ. ಪ್ರಶ್ನೆಯ ಪ್ರಕಾರ ಹೇಳ್ತಾರೆ ಅಂತಂದ್ರೆ ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ ಅಂತ ಹೇಳಿದೆ. ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಉದ್ದ ಎಷ್ಟು ಅಂತ ತಗೊಂಡಿವಿ ನಾವು, ಎಕ್ಸ್ ಅಂತ ತಗೊಂಡಿವಿ. ಅಗಲ ಎಷ್ಟು, ವಾಯ್ ಅಂತ ತಗೊಂಡಿವಿ, ಅಂದರೆ +4 ಅಂತ. ಉದ್ದವು ಆಯತಾಕಾರದ ಉದ್ದ ಎಕ್ಸ್ ಅಂತ ತಗೊಂಡಿವಿ, ಆಯತಾಕಾರದ ಅಗಲ ವಾಯ್ ಅಂತ ತಗೊಂಡಿವಿ. ಪ್ರಶ್ನೆ ಏನು ಹೇಳ್ತಾರ, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಇದು ಪ್ರಶ್ನೆ ಇದು ಸಮೀಕರಣ 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನಂತಂದ್ರೆ ಇದೇ ಪ್ರಶ್ನೆಯ ಪ್ರಕಾರ ಹೂದೋಟದ ಸುತ್ತಳತೆಯ ಅರ್ಧವು 36 ಮೀಟರ್ ಇದೆ. ಆ ಸುತ್ತಳತೆ ಅಂದ್ರೆ ಆಯತಾಕಾರದ ಸುತ್ತಳತೆ ಕಂಡುಹಿಡಿಯೋ ಸೂತ್ರ ಗೊತ್ತು. ಆಯತಾಕಾರದ ಸುತ್ತಳತೆ ಕಂಡುಹಿಡಿಬೇಕು ಅಂತಂದ್ರೆ ಬಳಕೆ ಮಾಡುವಂಥ ಸೂತ್ರ, ಆಯತಾಕಾರದ ಸುತ್ತಳತೆ ಕಂಡುಹಿಡಿಯುವಂಥ ಸೂತ್ರ 2 ಗುಣಿಲೆ ಉದ್ದ ಪ್ಲಸ್ ಅಗಲ ಅಂಥೇಳಿ ಬರುತ್ತೆ. ಹೌದಲ್ರಿ. ಸುತ್ತಳತೆ ಕಂಡುಹಿಡಿಬೇಕು, ಆಯತಾಕಾರದ ಸುತ್ತಳತೆ ಕಂಡುಹಿಡಿಬೇಕಂತ ಸೂತ್ರ ಏನು, 2 ಗುಣಿಲೆ ಉದ್ದ ಪ್ಲಸ್ ಅಗಲ ಅಂತ. ಇದ್ರ ಪ್ರಕಾರ ಸುತ್ತಳತೆ ಅದರ ಪೆರಿಮೀಟರ್ ಎಷ್ಟು ಅಂದರೆ ಪಿ ಅಂತ ತಗೊಳ್ತೀನಿ. ಇದ್ರ ಅರ್ಧದಷ್ಟು, ಹೂದೋಟದ ಸುತ್ತಳತೆ ಅರ್ಧವು ಎಷ್ಟಾಗಿದೆ ಅಂತಂದ್ರೆ 36 ಮೀಟರ್ ಆಗಿದೆ ಅಂತ ನಮ್ಮ ಪ್ರಶ್ನೆ ಇದೆ. ನೋಡಿ, ಇದು ಪಿ, ಇದ್ರ ಸುತ್ತಳತೆ ಎಷ್ಟಂತ ಹೇಳಿ ನಾವು ಸುತ್ತಳತೆ ಏನಾಗಿರುತ್ತೆ, 2 ಗುಣಿಲೆ ಉದ್ದ ಪ್ಲಸ್ ಅಗಲ. ಉದ್ದ ಅಂತಂದ್ರೆ ಎಕ್ಸ್ ಅಂತ ತಗೊಂಡಿವಿ, ಅಗಲ ಅಂತಂದ್ರೆ ವಾಯ್ ಅಂತ ತಗೊಂಡಿವಿ. ಇದು /2 ಇಸ್ ಈಕ್ವಲ್ ಟು 36. 2 ಛೇದ ಹೋಯ್ತಾ, ಏನು ಉಳಿತು, ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 36. ಇದಕ್ಕೆ 2ನೇ ಸಮೀಕರಣ ಅಂತ ನಾನು 2ನೇ ಸಮೀಕರಣ ತಗೊಂಡಿನಿ. ಓಕೆ. ಈಗ ಸಮೀಕರಣ 1 ಮತ್ತು 2 ಗಮನಿಸಿ. ಇದ್ರ ಪ್ರಕಾರ ಏನಂದ್ರೆ ಗ್ರಾಫ್ ರಚನೆ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಸಮೀಕರಣಕ್ಕೆ 2 ಬಿಂದುಗಳನ್ನು ಗುರುತಿಸ್ಕೊಳ್ಬೇಕು ನಾವು. ಈಗ ಮೊದಲನೇ ಸಮೀಕರಣ ಪ್ರಕಾರ ಬಿಂದುವನ್ನು ಗುರುತಿಸ್ಕೊಳ್ತೀನಿ. ಫಸ್ಟ್ ನೋಡಿ, ಇದರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ವಾಯ್ ಪ್ಲಸ್ 4 ಅಂತ ಹೇಳಿ ಇದೆ. ಓಕೆ. ಈಗ ವಾಯ್ ಬೆಲೆ ಯಾವುದನ್ನು ತಗೊಳ್ಳೋಣ ನಾವು. ವಾಯ್ ಅಂದರೆ 0 ಅಂತ ತಗೊಳ್ತೀನಿ. ಫಸ್ಟ್ ವಾಯ್ ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ, ವಾಯ್ ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, ವಾಯ್ 0 ತಗೊಂಡಿನಿ, ಇದು 4 ಆಯಿತು. 0 + 4 ಅಂತಂದ್ರೆ ಎಷ್ಟಾಯಿತು, 4 ಆಯ್ತಲ್ಲ. ಅಂದರೆ ಎಕ್ಸ್ ಅಂತಂದ್ರೆ ಇದು ವಾಯ್ 0 ಅಂದ್ರೆ ಎಕ್ಸ್ ಬೆಲೆ ಎಷ್ಟು, 4 ಬಂತು. ಅಂದರೆ ಈ ಬಿಂದು ಏನು ಬಂತು, 4 0. ಇಲ್ಲಿ ವಾಯ್ ಇಸ್ ಈಕ್ವಲ್ ಟು 0 ಅಂತ ಆದೇಶ ಮಾಡೀನಿ. ಅದಕ್ಕಾಗಿ ಈ ಸಮೀಕರಣದಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ವಾಯ್ ಅಂದರೆ 0 ತಗೊಂಡಿನಿ, +4. 0 + 4 ಅಂದ್ರೆ 4 ಆಗುತ್ತೆ. ಆಮೇಲೆ ಆ ಬಿಂದು ಏನಾಗುತ್ತೆ, ಫಸ್ಟ್ ಎಕ್ಸ್ ಬರಿಬೇಕಲ್ಲ, ಅದಕ್ಕೆ ಎಕ್ಸ್ ಬೆಲೆ ಬರೀಬೇಕು, 4. ಇದು 0 ಆಯಿತು. ಒಂದು ಬಿಂದು ಸಿಕ್ತಾ. ಹಾಗೆಯೇ ಇನ್ನೊಂದು ಬಿಂದು ತಗೊಳ್ಳೋಣ. ಇನ್ನೊಂದು ಬಿಂದು, ಈಗ ಎಕ್ಸ್ ವಾಯ್ ಬೆಲೆ ತಗೊಳ್ತೇನೆ. ಇದೇ ವಾಯ್ ಬೆಲೆನೇ ಹಾಕಬೇಕಲ್ಲ, ಇದಕ್ಕೆ ಈ ಸೈಡ್ ಇದ್ದದ್ದು. ವಾಯ್ ಇಸ್ ಈಕ್ವಲ್ ಟು ಎಷ್ಟು, 4 ಆಗಿರಲಿ ಅಂತ ತಗೊಳ್ತೀನಿ. ವಾಯ್ ಇಸ್ ಈಕ್ವಲ್ ಟು 4 ಆಗಿತ್ತು ಅಂತಂದ್ರೆ, ವಾಯ್ ಇಸ್ ಈಕ್ವಲ್ ಟು 4 ಆಗಿತ್ತು ಅಂದರೆ ಬೆಲೆ ಎಷ್ಟಾಗತ್ತೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ವಾಯ್ ಅಂತಂದ್ರೆ 4 ತಗೊಂಡಿನಿ, ಪ್ಲಸ್ ಇದು 4 ಎಷ್ಟಾಯಿತು, 8. ಇಲ್ಲಿ ಬಿಂದು ನೋಡಿ,
ಎಕ್ಸ್ ಅಂದರೆ 8 ಆಯ್ತಾ, ಯಾವಾಗದು y 4 ಇದ್ದಾಗ. ಓಕೆ, 2 ಬಿಂದು ಸಿಕ್ಕೋಣ ನಮಗೆ, 4 0 ಇನ್ನೊಂದು 8 4. ಇದ್ರದ್ದು ಟೇಬಲ್ ಬರ್ಕೊಂಡು ಬಿಡ್ತೀನಿ ಇಲ್ಲೇ. ಓಕೆ, 2 ಬಿಂದು, ಅದು ಒಂದು ಎಕ್ಸ್ ತೊಗೊಂಡಿನಿ, ಇನ್ನೊಂದು y ಅಂತ ತೊಗೊಂಡಿನಿ. ಓಕೆ, ಏನೇನಾಯ್ತು ಇಲ್ಲಿ ಇದರಲ್ಲಿ 4 0, ಇದು 4 ಇದ್ರೆ 0 ಅಂತ ತೊಗೊಂಡಿವಿ. 8 ಇದ್ರೆ ಎಕ್ಸ್ 8 ಆದರೆ y 4 ಆಗುತ್ತೆ. ಓಕೆ, ಇದೊಂದು ಟೇಬಲ್ ಆಯಿತು. ನೆಕ್ಸ್ಟ್ ಇನ್ನೊಂದ್ರದ್ದು ಇದ್ರ ಟೇಬಲ್ ರಚನೆ ಮಾಡೋಣ. ಎರಡನೇ ಸಮೀಕರಣ ಟೇಬಲ್, ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 34. ಇದಕ್ಕೆ 2 ಬಿಂದುವನ್ನು ಗುರುತು ಮಾಡ್ಕೊಳ್ಳೋಣ. ಫಸ್ಟ್ ಒನ್ ನೋಡಿ, ಇದರಲ್ಲಿ ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು ಎಷ್ಟಿದೆ, 36 ಅಂತ ಹೇಳಿದೆ. ನಾನು ಹೀಗೆ ಮಾಡ್ಕೊಳ್ಳ, y ಇಸ್ ಈಕ್ವಲ್ ಟು ಇದು 36, ಇದನ್ನ ಈ ಸೈಡ್ ತೊಗೊಂಡು ಬಂದುಬಿಡ್ತೀನಿ, ಮೈನಸ್ ಎಕ್ಸ್ ಆಗುತ್ತೆ. ಹೌದಾ? ಈಗ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತೊಗೊಂಡ್ಬಿಡ್ಲಿ. ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ, ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತೊಗೊಂಡೆ ಅಂತಂದರೆ y ಬೆಲೆ ಎಷ್ಟಾಗತ್ತೆ ನೋಡಿ. y ಇಸ್ ಈಕ್ವಲ್ ಟು ಇದು 36 ಮೈನಸ್ ಎಕ್ಸ್ ಅಂದರೆ 0. ಎಕ್ಸ್ ಅಂತಂದರೆ ಎಷ್ಟು, 0 ಅಂತಾಯಿತು. ಓಕೆ, 36 ಮೈನಸ್ 0 ಅಂತಂದ್ರೆ 36 ಆಗುತ್ತೆ. ಆಗ ಇದರಲ್ಲಿ ಬಿಂದು ನೋಡಿ, ಎಕ್ಸ್ ಅಂದರೆ ಇಲ್ಲಿ 0 ತೊಗೊಂಡ್ರೆ y ಅಂದರೆ 36 ಆಯಿತು. ಒಂದು ಬಿಂದು ಸಿಕ್ತು, ಇದರಲ್ಲಿ ಒಂದು ಬಿಂದು ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ನೊಂದು ಬಿಂದು ಬೇಕಂತ ಹೇಳಿ ಈಗ ಎಕ್ಸ್ ಇದ್ದಲ್ಲಿ 36 ಅಂತ ಆದೇಶ ಮಾಡಿಬಿಡ್ತೀನಿ. ಈ ಸಮೀಕರಣದಲ್ಲಿ ಎಕ್ಸ್ ಅಂತಂದ್ರೆ 36 ಅಂತ ಆದೇಶ ಮಾಡೋಣ. ಆಗ ಇದೇ ಸಮೀಕರಣದಾಗ ನೋಡು, y ಇಸ್ ಈಕ್ವಲ್ ಟು ಇದು 36ಕ್ಕೆ 36 ಮೈನಸ್ ಎಕ್ಸ್ ಅಂತಂದ್ರೆ 36. 36 ಮೈನಸ್ 36 ಅಂದರೆ 0 ಆಯಿತು. ಇಲ್ಲಿ ಇನ್ನೊಂದು ಬಿಂದು ಸಿಕ್ತು ನಮಗೆ, ಎಕ್ಸ್ ಅಂತಂದ್ರೆ 36, y ಎಷ್ಟು ಬಂತು 0. ಈ ನಿರ್ದೇಶಾಂಕ ಹೊಂದಿರುವಂಥ 2 ಬಿಂದುಗಳು ಗೊತ್ತಾದು. ಇದ್ರದ್ದೊಂದು ಟೇಬಲ್ ಬರೀಲಿ. ಇದು 0 ಇದ್ದರೆ ಇದು 36 ಆಯಿತು, ಎಕ್ಸ್ 36 ಇದ್ದರೆ y ಅಂದರೆ 0 ಆಯಿತು. ಓಕೆ, ಇಷ್ಟು ಮಾಡ್ಲಿಕ್ಕೆ ಬರುತ್ತೆ. ಈ ಬಿಂದುಗಳನ್ನು ನಾವು ಗ್ರಾಫ್ನಲ್ಲಿ ರಚನೆ ಮಾಡ್ಕೊಳ್ಬೇಕು. ಗ್ರಾಫ್ನಲ್ಲಿ ಬಿಂದುಗಳನ್ನು ಗುರುತಿಸಿ ಒಂದೊಂದು ಸಮೀಕರಣದ ಬಿಂದುಗಳನ್ನು ಸೇರಿಸಿ ಒಂದು ಸರಳ ರೇಖೆಯನ್ನು ಎಳಿಬೇಕು. ಹಾಗೆ ಇನ್ನೊಂದು ಸಮೀಕರಣದ ಸರಳ ರೇಖೆ ಎಳಿಬೇಕು. ಎರಡೂ ಸರಳ ರೇಖೆಗಳು ಯಾವ ಬಿಂದುವಿನಲ್ಲಿ ಛೇದಿಸಿರುತ್ತೆ ಅದೇ ಅದರ ಪರಿಹಾರ ಆಗಿರುತ್ತೆ. ಗ್ರಾಫ್ನಲ್ಲಿ ಹೇಗೆ ರಚನೆ ಮಾಡಬೇಕು ಅಂತ ನೋಡೋಣ. ಇದನ್ನು ಎಕ್ಸ್ ಎಕ್ಸ್ ಅಂತೀವಿ, ಇದು y ಎಕ್ಸ್ ಅಂತೀವಿ. ಇದು ಲೆಫ್ಟ್ ಸೈಡ್ ಇದ್ದ ಎಕ್ಸ್ ಡ್ಯಾಶ್ ಅಂತ ಬರೆಯೋಣ, ಇದು ಎಕ್ಸ್ ಅಂತ ಬರೀತೀರಿ. ಇದು y ಡ್ಯಾಶ್, y ಡ್ಯಾಶ್ ಅಲ್ಲ y ಅಂದರೆ ಇವು ಪ್ಲಸ್ ಇರ್ತಾವ, y ಡ್ಯಾಶ್. ನೆಕ್ಸ್ಟ್ ಎಕ್ಸ್ ಅಕ್ಷದ ಮೇಲೆ ಬಿಂದು ಹೈಯೆಸ್ಟ್ ಎಷ್ಟಿದೆ ಅಂತಂದರೆ ಇದು 4 8 ಅದ, ಇಲ್ಲೂ 36. ಎಲ್ಲವೂ ಸಹ 4ರ ಮಲ್ಟಿಪಲ್ನಲ್ಲೇ ಇದೆ, 4ರ ಗುಣಕದಲ್ಲಿರೋದ್ರಿಂದ ಒಂದೊಂದು ಸೆಂಟಿಮೀಟ್ರಕ್ಕೆ ನಾವು 4 ಮೂಲಮಾನ ಅಂತ ತಗೊಳ್ಳೋಣ. ಇದು ಫಸ್ಟ್ 0 ತೊಗೊಂಡಿನಿ, ಇದು 4 8 12 16 20 24 28 32 36 40 ಇಷ್ಟು ತಗೊಳ್ಳೋಣ. ಮೇಲ್ಗಡೆನೂ ಸಹ ಹೈಯೆಸ್ಟ್ ಎಷ್ಟಿದೆ y ಅಕ್ಷದಲ್ಲಿಯೂ ಸಹ 36 ಅಂತ ಹೇಳಿದೆ. ಇಲ್ಲಿಯೂ ಸಹ ಒಂದೊಂದು ಸೆಂಟಿಮೀಟರ್ 4 ಮೂಲಮಾನ ಅಂತ ತಗೊಳ್ತೀವಿ. ಇದು 4 ಆಯಿತು, 8 12 16 ಆಮೇಲೆ 20 24 28 32 36 40 ಇಷ್ಟು ಬರ್ಕೊಳ್ಳೋಣ. ಓಕೆನಾ? ಈಗ ಬಿಂದುಗಳನ್ನು ಸೇರಿಸೋಣ. ಇದರಲ್ಲಿ ಎಕ್ಸ್ ಅಕ್ಷದ ಮೇಲೆ 4 ಇದೆ, ಎಕ್ಸ್ ಅಕ್ಷ 4, ಇದರ ಮೇಲೆ 0 ಅಂದರೆ ಇಲ್ಲೇ ಬರುತ್ತಲ್ಲ 4 0. ನೆಕ್ಸ್ಟ್ ಎಕ್ಸ್ ಅಕ್ಷ ಅಂದರೆ 8 ಇದೆ, 8 ಇದು 4, ಇದ್ರ ಮೇಲ್ಗಡೆಗೆ 4 ಇದು. ಓಕೆ, ಈ ಬಿಂದುಗಳನ್ನು ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಬಿಂದು ಗುರುತು ಮಾಡ್ಕೊಳ್ಳೋಣ. ಇದರಲ್ಲಿ ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 36. ಎಕ್ಸ್ ಅಕ್ಷದ ಮೇಲೆ 0, y ಅಕ್ಷದ ಮೇಲೆ 36, 0 ಇದ್ರ ಮೇಲೆ 36 ಇಲ್ಲಿ ಬರುತ್ತಲ್ಲ 0 36. ಹಾಗೇನೆ ಎಕ್ಸ್ ಅಕ್ಷದ ಮೇಲೆ 36 ಹೇಳಿದೆ, 36, y ಅಕ್ಷ ಅಂದರೆ 0 ಇಲ್ಲೇ ಬರುತ್ತೆ. ಇವೆರಡೂ ಪಾಯಿಂಟನ್ನು ಸೇರಿಸ್ಕೊಳ್ಬೇಕು. ಇದರಲ್ಲಿ ಮೊದಲನೇ ಸಮೀಕರಣ ನೋಡು, ಮೊದಲನೇ ಸಮೀಕರಣವು ಎಕ್ಸ್ ಇಸ್ ಈಕ್ವಲ್ ಟು y ಪ್ಲಸ್ 4 ಇದರ ರೇಖೆ, ಈ ಸಮೀಕರಣದ ರೇಖೆಯಾಗಿದೆ. ಯಾವುದಿದು? ಎಕ್ಸ್ ಇಸ್ ಈಕ್ವಲ್ ಟು y ಪ್ಲಸ್ 4. ನೆಕ್ಸ್ಟ್ ಇದು
ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 36 ಇದೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 36. ಇವೆರಡು ರೇಖೆಗಳು ಈ ಬಿಂದುವಿನಲ್ಲಿ ಸಂಧಿಸಿದೆ. ಓಕೆ, ಯಾವುದು ಎಕ್ಸ್ ಅಂತಂತಂದ್ರೆ 20 ಆಗುತ್ತೆ, ವಾಯ್ ಅಂದ್ರೆ 16 ಆಗುತ್ತೆ. ಎಕ್ಸ್ ಅಂದ್ರೆ ಎಷ್ಟು? 20, 20 ಮೇಲೆ ಇದೆಯಲ್ಲ, 20. ವಾಯ್ ಅಂದ್ರೆ ಎಷ್ಟು? 16. ಅಂದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಇದು 20, ವಾಯ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ವಾಯ್ ಇಸ್ ಈಕ್ವಲ್ ಟು ಎಷ್ಟು? 16. ನಾವೇನು ಹೇಳಿದ್ದೀವಿ ಮೊದಲಿಗೆ? ಇದರಲ್ಲಿ ಆಯತಾಕಾರದ ಹೂದೋಟದ ಉದ್ದವು ಎಕ್ಸ್ ಆಗಿರಲಿ ಅಂತ ಹೇಳಿದ್ದೀವಿ. ಎಕ್ಸ್ ಅಂದ್ರೆ 20 ಬಂತಲ್ಲ, ಅಂದ್ರೆ ಆಯತಾಕಾರದ ಹೂದೋಟದ ಉದ್ದ ಎಷ್ಟು ಬಂತದು? 20 ಮೀಟರ್. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 20 ಮೀಟರ್. ಹಾಗೇನೆ ಆಯತಾಕಾರದ ಹೂದೋಟದ ಅಗಲವು ವಾಯ್ ಅಂತ ಹೇಳಿದ್ದೀವಿ. ವಾಯ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 16 ಮೀಟರ್. ಈ ರೀತಿಯಲ್ಲಿ ಏನಂತಂದ್ರೆ ಈ ಸಮಸ್ಯೆಯನ್ನು ನಾವು ಬಿಡಿಸಿದ್ದೀವಿ. ಓಕೆ, ಸರಳಿತ ರೇಖಾತ್ಮಕ ಸಮೀಕರಣ 2x + 3y - 8 = 0 ಇದನ್ನು ನೀಡಲಾಗಿದೆ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೀಬೇಕು. ಎರಡು ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣ ಬರೀಬೇಕು. ಹೇಗೆಂದರೆ, ಉಂಟಾದಂಥ ಜೋಡಿಗಳ ರೇಖಾಗಣಿತೀಯ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತಿರಬೇಕು. ಮೂರನೇನಂತಂದ್ರೆ ನಮಗೆ ಸಬ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಫಸ್ಟ್ ಏನಂತಂದ್ರೆ, ಅವು ಎರಡು ರೇಖೆಗಳು ಹೆಂಗಿರ್ಬೇಕಂದ್ರೆ ಛೇದಿಸುವ ರೇಖೆಗಳು ಉಂಟಾಗಬೇಕು. ಆಮೇಲೆ ಸಮಾಂತರವಾಗಿರುವ ರೇಖೆ ಉಂಟಾಗಬೇಕು. ನಂತರ ಐಕ್ಯವಾಗಿರುವ ರೇಖೆ ಉಂಟಾಗುವ ಹಾಗೆ ನಾವು ರೇಖಾತ್ಮಕ ಸಮೀಕರಣದ ಜೋಡಿಗೆ ಇನ್ನೊಂದು ಸಮೀಕರಣ ಬರೀಬೇಕಾಗತ್ತೆ. ಒಂದು ಸಮೀಕರಣ ಕೊಟ್ಟಿದ್ದಾರೆ, ಎರಡು ಚರಾಕ್ಷರ ಹೊಂದಿರುವಂಥ ಒಂದು ಸಮೀಕರಣ ಕೊಟ್ಟಿದ್ದಾರೆ. ಇನ್ನೊಂದು ಸಮೀಕರಣ ಈ ಕಂಡೀಷನ್ಗಳನ್ನು ಅನುಸರಿಸುವಂಥ ಇನ್ನೊಂದು ಸಮೀಕರಣವನ್ನು ಬರೀಬೇಕಾಗಿದೆ. ಓಕೆ, ಸರಳಿದೆ. ಫಸ್ಟ್ ನೋಡಿ, ಛೇದಿಸುವಂಥ ರೇಖೆಗಳು ಇರಬೇಕು ಅಂದ್ರೆ ನಾವು ಮೊದಲೇನು ಕಲ್ತೀವಿ? ಛೇದಿಸುವ ರೇಖೆ ಅಂತಂತಂದರೆ ಈ ರೀತಿಯಲ್ಲಿ ಇರಬೇಕಂತ ಹೇಳಿದ್ದೀವಿ. ಏನು? A1/A2 ≠ B1/B2 ಅಂತ ಆಗಿರ್ಬೇಕಂತ ಹೇಳಿದ್ದೀವಿ. ಈ ಕಂಡೀಷನ್ ಪ್ರಕಾರ ಎರಡು ರೇಖೆಗಳು ಛೇದಿಸುವಂಥ ರೇಖೆಗಳು ಹೇಗಿರ್ತಾವಪ್ಪ ಅಂತಂದ್ರೆ ಅವುಗಳ ಅನುಪಾತಗಳು ಅಂದರೆ A1/A2 ಅದು B1/B2ಗೆ ಸಮ ಆಗೋದಿಲ್ಲ. ಹಾಗಿರುವಂಥ ಸಮೀಕರಣವನ್ನು ಬರೀಬೇಕು. ಫಸ್ಟ್ ಕೊಟ್ಟಿರುವಂಥ ದತ್ತದಲ್ಲಿ ಕೊಟ್ಟಿರುವಂಥ ಸಮೀಕರಣ ಬರ್ಕೊಳ್ತೀನಿ. ಇದರಲ್ಲಿ 2x + 3y - 8 = 0 ಅಂತ ಕೊಟ್ಟಿದ್ದಾರೆ. ನಾವು ಹೋಲಿಕೆ ಮಾಡಿಕೊಳ್ಳುವಂಥ ನಮ್ಮ ಆದರ್ಶ ರೂಪದ ಸಮೀಕರಣ A1x + B1y + C1 = 0 ಅಂತ ನೋಡ್ತೀವಿ. ಇಲ್ಲಿ A1 ಅಂತಂದರೆ 2 ಆಗಿರುತ್ತೆ, B1 ಅಂತಂದರೆ 3 ಆಗಿರುತ್ತೆ, ಹಾಗೆಯೇ C1 ಅಂತಂದರೆ ಎಷ್ಟು? -8 ಆಗಿರುತ್ತೆ. ನಾವು ಹೇಗೆ ಬರೀಬೇಕೀಗ? ಇದರ ಪ್ರಕಾರ ಬರ್ಕೊಳ್ತೀವಿ ನೋಡಿ. A1 ಅಂತಂದರೆ 2 ಆಯ್ತಾ? 2 / B1 ಬರೆಯೋಣ. ಇದು ಎದಕ್ಕೆ ಈಕ್ವಲ್ ಆಗಬಾರ್ದು? ಎಷ್ಟು? A1/A2 ಇದು B1/B2ಕ್ಕೆ ಈಕ್ವಲ್ ಆಗಬಾರ್ದಲ್ಲ. ಕೊಟ್ಟಿರುವಂಥ ಸಮೀಕರಣ ಮೊದಲು ಬರ್ಕೊಳ್ಳೋಣ. A1 2 ಅಂತ ಹಾಕಿದ್ರೆ B1 ಅಂದರೆ 3 ಅಂತ ಆದೇಶ ಮಾಡಿದೆ. ಓಕೆ, ಇದಕ್ಕೆ ನಾನು ಹೀಗೆ ಬರಿಬೋದು ಈಕ್ವಲ್ ಆಗಬಾರ್ದು ಅಂತಂದರೆ, ಈಗ ನೋಡು, ಇಲ್ಲಿ 3 ಬರೀತೀನಿ, ಇದು 2, ಇದು 2/3, ಇದು 3/2 ಈಕ್ವಲ್ ಆಗಲಿಲ್ಲಲ್ಲ. 2/3ನೇ ಬೇರೆ, 3/2ನೇ ಬೇರೆ, ಎರಡು ಈಕ್ವಲ್ ಆಗಲಿಲ್ಲ. ಹೀಗೆ ಬರೀಬೇಕಂತೇನಿಲ್ಲ. ನೀವು ಬೇರೆನೂ ಬರೀಬೋದು, 2/4 ಅಂತ ಬರೀಬೋದು, 3/8 ಅನ್ನು ಬರೀಬೋದು. ಒಟ್ಟು ಏನಂತಂದರೆ ಇವುಗಳ ಅನುಪಾತಗಳು ಅದನ್ನು ಸಿಂಪ್ಲಿಫೈ ಮಾಡಿದಾಗ ಅದರ ಅನುಪಾತಗಳು ಸಮ ಆಗಬಾರ್ದು. ಯಾಕಂದರೆ ಛೇದಿಸುವ ರೇಖೆಗಳ ಕಂಡೀಷನ್ ಈ ರೀತಿಯಲ್ಲಿದೆ. ಓಕೆ, ಇದ್ರ ಪ್ರಕಾರ ನಾನು ಎರಡನೇ ಸಮೀಕರಣ ಬರೀತೀನಿ. A2 ಹೆಂಗೆ ಬರ್ಕೊಳ್ಳಿ? ಇಲ್ಲಿ A2 ಅಂತಂದ್ರೆ ಏನಾಯಿತು? 3 ಆಯ್ತಲ್ಲ. ಅಂದರೆ ಈ ಸಮೀಕರಣ ನೋಡಿ, ಇಲ್ಲಿ ಹೀಗೆ ಬರೀಲ್ಲ. A2 ಅಂದ್ರೆ 3 ತೊಗೊಂಡಿನಿ, ಅಂದರೆ A2 ಇದ್ದಲ್ಲೇ 3. ನಮ್ಮ ಎರಡನೇ ಸಮೀಕರಣ ಬರೀಬೇಕಾದ್ರೆ ಹೆಂಗೆ ಬರೀತೀವಿ ನಾವು? A2x + B2y + C2 = 0 ರೂಪದಲ್ಲಿರಬೇಕು. ಓಕೆ, ಇಲ್ಲಿ A2 ಅಂದ್ರೆ ನಾನು 3 ಅಂತ ತೊಗೊಂಡಿನಿ, ಇದು ಎಕ್ಸ್ಗೆ ಎಕ್ಸ್. B2 ಅಂತಂದ್ರೆ ಇಲ್ಲಿ 2 ತೊಗೊಂಡಿನಿ, y. C2 ಯಾವುದನ್ನು ತೊಗೊಳ್ಬೋದು, ಬಟ್ ಅದೇನಂತಂದರೆ ಈಕ್ವಲ್ ಆಗಬಾರ್ದು.
ಯಾಕಂತಂದ್ರೆ ಅದು ಮತ್ತೆ C1/C2 ಈಕ್ವಲ್ ಆಗಬಾರ್ದು ಮತ್ತೆ, ಹೌದಲ್ಲ? ಅದಕ್ಕಾಗಿ ಏನಂದ್ರೆ ನೀವು ಯಾವುದನ್ನು ಬರೀಬಹುದು. ಇದರಲ್ಲಿ C1 - 8 ಅಂತ ಕೊಟ್ಟರಪ್ಪ ಅಂತಂದರೆ ನಾನು ಇದು 16 ಅಂತ ಬರ್ಕೊಳ್ತೀನಿ. 16 ಈಕ್ವಲ್ ಆಗಲ್ಲ ಅದು, ಓಕೆನಾ? ಇದು ಒಂದು ಸಮೀಕರಣ ನೀವು ಬರೀಬಹುದು. ಈ ಸಮೀಕರಣ ಬರೀಬಹುದು. ಹೀಗೆ ಬರೀಬಹುದು ಅಂತೇನಿಲ್ಲ, ಇದು ಒಂದು ಸಾಧ್ಯತೆ. ನೀವು ಬೇರೆನೂ ಬರೀಬಹುದು, ಹೀಗೂ ಬರೀಬಹುದು. ಈಗ ನೋಡಿ, ಅವ್ರು ಕೊಟ್ಟಿದ್ದ ಪ್ರಕಾರ 2 ಆಮೇಲೆ ಇಲ್ಲಿ 3 ಅಂತ ಕೊಟ್ಟಾರೆ. ಇನ್ನೊಬ್ಬಂತಾನೆ ಸರ್ ನಾನು ಇಲ್ಲಿ 5 ಅಂತ ಬರೀತೀನಿ, ಇಲ್ಲೇನಂತಂದ್ರೆ 7 ಅಂತ ಬರೀತೀನಿ, ಬರೀಬಹುದು. ಆಗ ಸಮೀಕರಣ ಏನು ಉಂಟಾಗುತ್ತೆ ನಮ್ಮದು? 5x + 7y C2 ಯಾವುದನ್ನು ಬರ್ಕೊಳ್ಳಿ. 8 ಅಂತ ಬರೀಬೋದು, 9 ಅಂತ ಬರೀಬೋದು, 16 ಅಂತ ಬರೀಬೋದು, ಯಾವುದನ್ನು ಬರೀಬಹುದು. ಒಟ್ಟು ನಮಗೆ A1 A2 ಮತ್ತು B2 A1/A2 ಅದು B1/B2 ಸಮ ಆಗಬಾರ್ದು ಅಂಥ ಸಮೀಕರಣವನ್ನು ಬರೀಬೇಕು. ಅಂದರೆ ಎಷ್ಟು ಸಮೀಕರಣಗಳನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತಾ ಈ ಕಂಡೀಷನ್ ಪ್ರಕಾರ? ಅನಂತ ಇನ್ಫಿನಿಟಿ ಏನಂತ ಸಮೀಕರಣವನ್ನು ಬರೀಬೋದು ನಾವು. ಓಕೆ, ಇದೊಂದು ಸಮೀಕರಣ ಬರ್ದೀವಿ. ಕ್ಲಿಯರ್? ಅಂದರೆ ಇದಕ್ಕೆ ಜೋಡಿಯಾಗಿರುವಂಥ ಸಮೀಕರಣ ಯಾವ್ದು ಬರ್ದೀವಿ? 3x + 2y + 16. ಓಕೆ, ನೆಕ್ಸ್ಟ್ ಇನ್ನೊಂದು ಸಮಾಂತರ ರೇಖೆಗಳು ಇರುವ ಹಾಗೆ ಬರೀಬೇಕಂತ ನಾವು. ಸಮಾಂತರ ರೇಖೆಗಳು ಇರುವ ಹಾಗೆ ಬರೀಬೇಕು ಅಂತಂದ್ರೆ ಕೊಟ್ಟಿರುವಂಥ ಸಮೀಕರಣ ಫಸ್ಟ್ ಬರ್ಕೊಳ್ತೀವಿ ನೋಡಿ. ಇದಕ್ಕೆ 2x + 3y - 8 = 0 ಅಂತದೆ. ಓಕೆ, ಇದರಲ್ಲಿ A1 ಅಂತ ನಾವು ಹೋಲಿಕೆ ಮಾಡ್ಕೊಳ್ಳೋದು A1x + B1y + C1 = 0. ಇದರಲ್ಲಿ A1 ಅಂತಂದ್ರೆ 2 ಆಯಿತು, B1 ಅಂತಂದರೆ 3 ಆಯಿತು, C1 ಅಂದರೆ ಎಷ್ಟು? -8 ಆಯಿತು. ಓಕೆ, ಕ್ಲಿಯರ್? ಈಗ ನಾವು A2 B2 C2 ಕಂಡುಹಿಡಿಬೇಕು. ಓಕೆ, ಅದು ಸಮಾಂತರ ರೇಖೆಗಳಿರಬೇಕು ಅಂದರೆ ಹೇಗಿರಬೇಕಪ್ಪ? ಕಂಡೀಷನ್ ಏನಿದೆ? A1/A2 ಅದು B1/B2ಗೆ ಈಕ್ವಲ್ ಇರಬೇಕು, ಬಟ್ C1/C2 ಈಕ್ವಲ್ ಇರಬಾರ್ದು ಅಂದಾಗ ಮಾತ್ರ ಅದು ಸಮಾಂತರ ರೇಖೆಗಳು ಉಂಟಾಗ್ತಾವ ಅಲ್ಲಿ. ಓಕೆ, ಫಸ್ಟ್ ಕೊಟ್ಟಿರುವ ಪ್ರಕಾರ ಬರ್ಕೊಳ್ತೀನಿ. A1 ಅಂತಂದರೆ ಎಷ್ಟಿದೆ? 2/A2 ಬರೆಯೋಣಂತೆ. B1 ಅಂದರೆ ಎಷ್ಟದೆ? 3/B2 ಬರೆಯೋಣ. ಹಾಗೆಯೇ C1 ಕೊಟ್ಟಿದ್ದಾರೆ, C1 - 8. ನೋಡಿ, ಇದು ಈಸಿ ಕಂಡೀಷನ್ ಅದ, ಇದರಲ್ಲಿ ಈಸಿಯಾಗಿ ಬರೀಬಹುದು. ಹೇಗೆ? ಎರಡೂ ಕಡೆ ಈಕ್ವಲ್ ಇರಬೇಕು, ಇದರ ಅನುಪಾತ. ಈಗ ನಾನೇನು ಬರೀತೀನಿ ಇಲ್ಲಿ? 2/4 ಬರೀತೀನಿ, ಇದು 3/6 ಬರೀತೀನಿ. ನೋಡಿ, ಛೇದ ಹೊಡೆದ್ರೆ ಏನಾಗುತ್ತೆ ನೋಡಿ, 2 ಒಂದಲೇ ಇದು ಎಷ್ಟಾಗುತ್ತೆ? 2 ಒಂದಲೇ 2, 2 ಎರಡಲೇ 4, 1/2 ಆಯಿತು. = ಇದು 3 ಒಂದಲೇ 3, 3 ಎರಡಲೇ 6, ಇದನ್ನು 1/2 ಈಕ್ವಲ್ ಐತಲ್ಲ, 1/2 1/2 ಅನುಪಾತ ಸಮ ಆಯ್ತಲ್ಲ. ಬಟ್ ಇದು ಸಮ ಇರಬಾರ್ದು, ಯಾವುದು? C2 ಸಮ ಇರಬಾರ್ದು. C1/C2 ಇದು ಏನಂದ್ರೆ ಉಳಿದಿದ್ದ ಅನುಪಾತಕ್ಕೆ ಸಮ ಇರಬಾರ್ದು. ಮತ್ತು ನೀವು ಇಲ್ಲಿ -16 ಅಂತ ಬರೆದ್ರಿ ಅಂತ ತಿಳ್ಕೊ, ಮತ್ತು ಸಮ ಆಗಿಬಿಡತ್ತೆ. ಇದು -8 - 16 ನಂತರ - ಪ್ಲಸ್ ಆಯಿತು. 8 ಒಂದಲೇ 8 ಅಂತಂದರೆ ಎಷ್ಟಾಗುತ್ತೆ? ಇದನ್ನು 1/2 ಅಂತಾಗತ್ತೆ. ಅದಕ್ಕಾಗಿ ಇದು 8 ಅಂತ ಬರೀಬಾರ್ದು, ಇಲ್ಲಿ -16 ಅಂತ ಬರೀಬಾರ್ದು. +16 ಬರೆದ್ರೆ ನಡೀತೇನ? +16 ಬರೆದ್ರೆ ಏನಾಗುತ್ತೆ ನೋಡಿ, +16 ಬರೆದ್ರೆ ಎಷ್ಟಾಗತ್ತೆ? ಇದು -8 ಒಂದಲೇ 8, 8 ಎರಡಲೇ 16, -1/2 ಬೇರೆ ಆಗುತ್ತಲ್ಲ, ಇದು ಈಕ್ವಲ್ ಆಗಲಿಲ್ಲ ಇದು. ಯಾಕಂದ್ರೆ ಇದು 1/2, ಇದು 1/2, ಇದು -1/2 ಬೇರೆ ಅದನ್ನು ಬರೀಬಹುದು. ಓಕೆ, ಅದಕ್ಕಾಗಿ ನಾನು ಇಲ್ಲಿ ಬರ್ಕೊಳ್ತೀನಿ. ಎರಡನೇ ಸಮೀಕರಣ ಬರೀಬೇಕು ಅಂತಂದರೆ A2x + B2y + C2 ಬರೀಬೇಕು ಅಂದರೆ ಹೀಗೆ ಬರ್ಕೊಳ್ತೀನಿ. A2 ಅಂದರೆ ಎಷ್ಟು ಬರ್ದಿನ? ಇಲ್ಲಿ 4 ಅಂತ ಬರ್ದಿನಲ್ಲ, 4x. B2 ಎಷ್ಟು ತೊಗೊಂಡಿನಿ? 6y + C2 ಅಂದರೆ ಎಷ್ಟು ಬರ್ದೀನಿ? 16 ಅಂತ ಬರ್ದೀನಿ, = 0. ಇನ್ನೂ ಬೇರೆ ಬರೀಬೋದು ನಾವು, ಇನ್ನೂ ಬೇರೆ ಬೇರೆ ರೀತಿಯಾದಂಥ ಸಮೀಕರಣಗಳು ಬಹಳಷ್ಟು ಬರ್ತಾವೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇನ್ನೊಬ್ರು ಏನು ಅನ್ಬೋದು? ಸರ್ ನಾನು 2/6 ತೊಗೊಳ್ಬೋದಾ? ನೋಡಿ, ಇದನ್ನು 2/6 ಆಮೇಲೆ 3/9 ತೊಗೊಳ್ಬೋದಾ? ಛೇದ ಹೊಡೆದ್ರೆ ಏನಾಯ್ತು? 2 ಒಂದಲೇ 2, 3 3 ಒಂದಲೇ 3, 3 9. ಇದು 1/3 1/3 ಈಕ್ವಲ್ ಆಯ್ತಲ್ಲ, 1/3 1/3 ಈಕ್ವಲ್ ಆಯಿತು. ಇದು ಬೇರೆ ಅಂಕಿ ತೊಗೊಳ್ಬೋದು. -8 / 24, -24 ತೊಗೋಬಾರ್ದ? ಮತ್ತು +24 ತೊಗೊಳ್ಬೋದು, ಅಥವಾ 16 ಅಂತ ತೊಗೊಳ್ಬೋದು. ಇಲ್ಲಿ
16 ಅಂತ ತೊಗೊಂಡ್ರೂ ನಡೀತದೆ. ಯಾಕಂದ್ರೆ 8 ಒಂದಲೇ 8 2 16 ಈಕ್ವಲ್ ಆಗಬಾರ್ದಲ್ಲ, ಇದು -1/2 ಐತಿ, ಈಕ್ವಲ್ ಆಗಲ್ಲ, ಈಕ್ವಲ್ ಆಗಬಾರ್ದು ಅಂತ. ಅದಕ್ಕೆ ಇದು ಒಂದು ಸಮೀಕರಣನೂ ಬರೀಬಹುದು ನಾವು. ಓಕೆ, ಹೀಗೆ ಏನಂತಂದ್ರೆ ಕೊಟ್ಟಿರುವಂಥ ಕಂಡೀಷನ್ ಪ್ರಕಾರ ನಾವು ಹಲವಾರು ಅನಂತ ಸಮೀಕರಣಗಳನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಅರ್ಥ ಆಯಿತು. ಇದಕ್ಕೆ ಸಂಬಂಧಪಟ್ಟಿರುವಂಥ ಸಮಾಂತರ ರೇಖೆಗಳ ಜೋಡಿಗಳಾಗಬೇಕು ಅಂತಂದ್ರೆ ಕೊಟ್ಟಿರುವಂಥ ಸಮೀಕರಣ ಯಾವುದು, ಅದಕ್ಕೆ ಜೋಡಿಯನ್ನು ಬರ್ದೀವಿ ನಾವು. ಯಾವುದು ಬರ್ದೀವಿ? ಫಸ್ಟ್ ಕೊಟ್ಟಿರುವಂಥದ್ದು 2x + 3y - 8 = 0. ಇದಕ್ಕೆ ನಾವು ಹೊಸದಾಗಿ ಬರೆದಿರುವಂಥ ಇದಕ್ಕೆ ಜೋಡಿ 4x + 6y + 16 ಅಂತ ಬರ್ದೀವಿ. -16 ಅಂದ್ರೆ ಮತ್ತೆ ತಪ್ಪಾಗಿಬಿಡುತ್ತೆ. ಓಕೆ, ಈ ಕಂಡೀಷನ್ ಫಾಲೋ ಆಗಲ್ಲ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇದರಲ್ಲೇ ಇನ್ನೊಂದು ಸಮಸ್ಯೆ ಇದೆ ನೋಡಿ, ಐಕ್ಯಗೊಳ್ಳುವ ರೇಖೆಗಳಾಗಬೇಕು. ಐಕ್ಯಗೊಳ್ಳುವ ರೇಖೆಗಳಾಗಬೇಕು ಅಂತಂದ್ರೆ ಕಂಡೀಷನ್ ಏನಿದೆ? a1/a2 = b1/b2 = c1/c2 ಅಂತ ಆಗ್ಬೇಕು. ಇವೆಲ್ಲನೂ ಸಮ ಆಗಿರಬೇಕು. ಅಂದಾಗ ಮಾತ್ರ ಆ ರೇಖೆಗಳೇನಾಗಿರ್ತಾವ, ಅವು ಪರಸ್ಪರ ಐಕ್ಯಗೊಳ್ಳುವಂಥ ರೇಖೆಗಳು ಆಗಿರ್ತಾವೆ. ಫಸ್ಟ್ ಒನ್ ನೋಡಿ. ಹಾಗಾಗಿ ಭಾಳ ಈಸಿ ಅದ ಇದು. ಕೊಟ್ಟಿರುವಂಥ ರೇಖಾತ್ಮಕ ಸಮೀಕರಣ ಬರ್ಕೊಳ್ತೀನಿ. 2x + 3y - 8 = 0. ಹೋಲಿಕೆ ಮಾಡ್ಕೊಳ್ಳೋಣ. a1x + b1y + c1 = 0. ಇದರಲ್ಲಿ a1 ಅಂತಂದರೆ 2, b1 ಅಂತಂದರೆ 3, c1 ಅಂತಂದರೆ -8 ಐತಿ. ಓಕೆ, ನೆಕ್ಸ್ಟ್ ಬರೀಬೇಕಾಗಿದ್ದು ನಾವು ಎರಡನೇ ಸಮೀಕರಣ ಬರೀಬೇಕಾಗಿದ್ದು ಇದರ ಜೋಡಿ. ಕಂಡೀಷನ್ ಏನಂತ ಇದ್ರ ಪ್ರಕಾರ ನೋಡಿ, a1 ಅಂದರೆ 2 ಇದೆ ಬೈ a2 ನಂತರ ಬರೆಯೋಣ. b1 ಅಂದರೆ 3 ಇದೆ, b2 ನಂತರ ಬರೆಯೋಣ. c1 ಅಂತಂದ್ರೆ -8. ಯಾವುದನ್ನು ಬರೀಬಹುದು ಇದರಲ್ಲಿ. ಎಲ್ಲ ಏನಂತರ ಅನುಪಾತಗಳು ಸಮ ಇರಬೇಕಂತ ನೋಡಿ. ಅದನ್ನು ಸಿಂಪ್ಲಿಫೈ ಮಾಡಿದ ನಂತರ ಸಮ ಇರಬೇಕು. ನಾನಿಲ್ಲಿ 6 ಬರೀತೀನಿ, ಆಮೇಲೆ ಇಲ್ಲಿ 9 ಬರೀತೀನಿ, ನಂತರ ಇದಕ್ಕೆ -24 ಬರೀತೀನಿ. ನೋಡಿ, ಛೇದ ಹೊಡೆದ್ರೆ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದರೆ 2 1 2, 2 3 6, 1/3 ಆಯ್ತು. ಇದು 3 1 3, 3 3 9, ಇದನ್ನು 1/3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 8 1 8, 8 3 24, ಇದನ್ನು 1/3 ಆಯ್ತಾ. ನೋಡಿ, a1/a2 = b1/b2 = c1/c2 ಆಯಿತು. ಇದನ್ನಷ್ಟೇ ಅಲ್ಲ, ಬೇರೆ ಯಾವುದನ್ನು ಬರೀಬಹುದು ನೀವು, ಬಟ್ ಏನಂತಂದ್ರೆ ಅನುಪಾತ ಸಮ ಇರುವ ಹಾಗೆ ಬರೀಬೇಕು. ಓಕೆ, ಅದಕ್ಕಾಗಿ ಫಸ್ಟ್ ನಾನು ಇಲ್ಲಿ a2 ಅಂದ್ರೆ ಏನು ಬರ್ಕೊಳ್ಳಿ, a2 ಅಂದರೆ ಏನು ತೊಗೊಂಡಿನಿ ಇಲ್ಲಿ 6. ಇದು ಸಿಂಪ್ಲಿಫೈ ಮಾಡಿ ತೋರಿಸಿನಿ. ಇಲ್ಲಿ ನಾನು a2 ತೊಗೊಂಡಿದ್ದು 6, b2 ತೊಗೊಂಡಿದ್ದು ಎಷ್ಟು 3, c2 ತೊಗೊಂಡಿದ್ದು -24. ಓಕೆ, ಇದ್ರ ಪ್ರಕಾರ ಸಮೀಕರಣ ಬರೀತು ನೋಡಿ. ನಮ್ಮ ಆದರ್ಶ ರೂಪ ಏನು, a2x + b2y + c2 = 0 ಅಂತ ಹೇಳಿದೆ. ಬೆಲೆ ಆದೇಶ ಮಾಡಿಬಿಡ್ಲ. a2 ಅಂದರೆ 6 ಅದ ನೋಡು, 6x, b2 ಅಂದರೆ 3y, c2 ಅಂದರೆ -24 = 0. ಓಕೆ, ಕೊಟ್ಟಿರುವಂಥ ಸಮೀಕರಣಕ್ಕೆ ಜೋಡಿ ಬರ್ದೀವಿ ನಾವು. ಯಾವುದು ಎರಡನೇದು? ಫಸ್ಟ್ ನೋಡಿದ್ದು 2x + 3y - 8 = 0 ದತ್ತ ಸಮೀಕರಣ. ಈ ಐಕ್ಯಗೊಳ್ಳುವ ರೇಖೆ ಆಗಬೇಕಂದ್ರೆ ಇದಕ್ಕೆ ಜೋಡಿ ಸಮೀಕರಣ ಯಾವುದಿರಬೇಕು? 6x + 3y - 24. ಇದು ಒಂದೇ ಆಗುತ್ತೇನೋ? ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅನಂತ ಸಮೀಕರಣಗಳನ್ನು ಇದರ ಜೋಡಿ ಬರೀಬಹುದು. ಓಕೆ, ಅರ್ಥ ಆಯಿತು. ಫಸ್ಟ್ ಏನು ಮಾಡಿದ್ದೀವಿ, ಛೇದಿಸುವಂಥ ರೇಖೆಗಳು, ಅದರ ಕಂಡೀಷನ್ ಪ್ರಕಾರ ಒಂದು ಸಮೀಕರಣ ಬರೆದೀವಿ. ಹಾಗೆಯೇ ಸಮಾಂತರ ರೇಖೆಗಳಿಗೆ ಅದರ ಒಂದು ನಿಬಂಧನೆ ಪ್ರಕಾರ ಒಂದು ಸಮೀಕರಣ ಬರೆದೀವಿ. ಅದೇ ರೀತಿಯಲ್ಲಿ ಐಕ್ಯಗೊಳ್ಳುವ ರೇಖೆಗಳು, ಇದರ ನಿಬಂಧನೆ ಪ್ರಕಾರ ಮತ್ತೊಂದು ಸಮೀಕರಣ ಬರೆದೀವಿ. ಹೀಗೆ ಏನಂತಂದ್ರೆ ಕೊಟ್ಟಿರುವಂಥ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಮತ್ತು ಅವು ಹೇಗೆ ಉಂಟಾಗಬೇಕು ಅಂತ ಜೋಡಿಗಳ ರೇಖಾಗಣಿತ ಪ್ರತಿನಿಧಿಸುವಿಕೆ ಈ ರೀತಿಯಲ್ಲಿರುವಂತೆ ಬರೀರಿ ಅಂತ ಹೇಳಿದ್ರಲ್ಲ, ಈ ರೀತಿಯಲ್ಲಿ ಬರೆದೀವಿ. ಓಕೆ, ಅರ್ಥ ಆಯಿತು. ಪ್ರಶ್ನೆ ಸಂಖ್ಯೆ 7 ಭಾಳ ಸರಳ ರೀತಿಯಲ್ಲಿ ಬಿಡಿಸೋಣ ಅಂತ. ಪ್ರಶ್ನೆ ಸಂಖ್ಯೆ 7 ಈ ರೀತಿಯಲ್ಲಿ ಇದೆ.
ಎಕ್ಸ್ ಮೈನಸ್ ವೈ ಪ್ಲಸ್ 1 ಇಸ್ ಈಕ್ವಲ್ ಟು 0 ಮತ್ತು 3x ಪ್ಲಸ್ 2y ಮೈನಸ್ 12 ಇಸ್ ಈಕ್ವಲ್ ಟು 0. ಈ ಸಮೀಕರಣಗಳ ನಕ್ಷೆಗಳನ್ನು ಎಳಿಬೇಕು ಮತ್ತು ಈ ರೇಖೆಗಳು ಮತ್ತು ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಬೇಕು ಹಾಗೂ ತ್ರಿಕೋನೀಯ ವಲಯವನ್ನು ಛಾಯಾಗೊಳಿಸಬೇಕು ಅಂಥೇಳಿ ಇದೆ. ಓಕೆ, ಪ್ರಶ್ನೆಯ ಪ್ರಕಾರ ನಾವು ಗ್ರಾಫನ್ನು ಎಳಿಬೇಕು ಅಂತಂದರೆ, ನಕ್ಷೆಯನ್ನು ಎಳಿಬೇಕು ಅಂತಂದರೆ ಮೊದಲ ಬಿಂದುವನ್ನು ಗುರುತಿಸ್ಕೋಬೇಕು. ಬಿಂದು ಗುರುತಿಸಬೇಕು ಅಂದರೆ ಅದರ ನಿರ್ದೇಶಾಂಕಗಳನ್ನು ನಿರ್ಧರಿಸಬೇಕು. ಓಕೆ, ಮೊದಲನೇ ಸಮೀಕರಣದ ನೋಡಿ, ಮೊದಲನೇ ಸಮೀಕರಣ ಈ ರೀತಿಯಲ್ಲಿದೆ. ಎಕ್ಸ್ ಮೈನಸ್ ವೈ ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದು ಸಮೀಕರಣದ ನೋಡಿ. ಇದನ್ನು ಹೀಗೆ ಬರ್ಕೊಳ್ಳೋ ನಾನು, ಎಕ್ಸ್ ಇಸ್ ಈಕ್ವಲ್ ಟು ಇದು ಮೈನಸ್ ವೈ ಈ ಕಡೆ ತೊಗೊಂಡು ಬಂದರೆ ಪ್ಲಸ್ ವೈ ಆಯಿತು, ಪ್ಲಸ್ 1 ಈ ಸೈಡ್ ತಂದರೆ ಮೈನಸ್ 1 ಆಯಿತು. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ವೈ, ಇದು ಮೈನಸ್ 1. ಸರಿನಾ? ಈ ಸಮೀಕರಣದ ಪ್ರಕಾರ ನಾವು y ಬೆಲೆಯನ್ನು ಆದೇಶ ಮಾಡಿದ್ದೀವಿ ಅಂದರೆ ಎಕ್ಸ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ನಾನಿಲ್ಲಿ y ಇಸ್ ಈಕ್ವಲ್ ಟು 4 ಅಂತ ತಗೊಳ್ತೀನಿ. y ಇಸ್ ಈಕ್ವಲ್ ಟು 4 ಆದರೆ ಎಕ್ಸನ್ನ ನಿರ್ಧಾರ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು y ಅಂದರೆ ಎಷ್ಟು ತೊಗೊಂಡಿನ 4, ಇದು ಮೈನಸ್ 1. 4 ಮೈನಸ್ 1 ಅಂದರೆ ಎಷ್ಟಾಯಿತು 3. ನೋಡಿ ಇಲ್ಲಿ ಸಿಕ್ಕಿರುವಂಥ ಬಿಂದು ಎಕ್ಸ್ ಅಂದರೆ 3 ಆಯ್ತಲ್ಲ, y ಅಂದರೆ ಎಷ್ಟಾಯ್ತು ಇದರಲ್ಲಿ 4 ಅಂತ ತೊಗೊಂಡಿವಿ. ಇದೊಂದು ಬಿಂದು ತೊಗೊಂಡಿವಿ ಇಲ್ಲಿ. ಓಕೆ, ಹಾಗೆಯೇ ಇನ್ನೊಂದು ನೋಡಿ, ಈಗ ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಬೇಕು ಅಂತಂದರೆ y ಬೆಲೆಯನ್ನು ತಗೊಳ್ತೀನಿ. y ಅಂತಂದರೆ ಎಷ್ಟು ತೊಗೊಳ್ಳೋಣ ನಾವು, 0 ತೊಗೊಂಡ್ಬಿಡ್ಲ. 0 ಇದ್ದರೆ ಇದಕ್ಕೆ ಈ ಸಮೀಕರಣದಲ್ಲಿ ಬೆಲೆ ಆದೇಶಿಸ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು y ಅಂದರೆ 0 ತೊಗೊಂಡು ನೋಡು, 0, ಇದು ಮೈನಸ್ 1. 0 ಮೈನಸ್ 1 ಅಂತಂದರೆ ಮೈನಸ್ 1 ಆಯಿತು, ಇದು ಮೈನಸ್ 1. ಓಕೆ, ಇದರ ನಿರ್ದೇಶಾಂಕಗಳು ನೋಡಿ, ಇಲ್ಲಿ ಬಿಂದು ಇಲ್ಲಿ ಮೈನಸ್ 1, ಎಕ್ಸ್ ಅಂದರೆ ಮೈನಸ್ 1, y ಅಂದರೆ ಎಷ್ಟು 0 ಅಂತಾಯಿತು. ಓಕೆ, ಇದರ ಟೇಬಲ್ ನಿರ್ಧಾರ ಮಾಡ್ಕೊಳ್ಳೋಣ. ಇದು ಎಕ್ಸ್ ವೈ, ಎಕ್ಸ್ ಅಂದರೆ ಎಷ್ಟು ತೊಗೊಂಡಿವಿ, ಮೊದಲನೇದರಲ್ಲಿ ಮೊದಲನೇ ಬಿಂದು ಇದು 3, ಇದು 4, ನೆಕ್ಸ್ಟ್ ಇದು ಮೈನಸ್ 1, 0 ಅಂತ ತಗೊಂಡಿವಿ. ಓಕೆ, ನೆಕ್ಸ್ಟ್ ಎರಡನೇ ಸಮೀಕರಣ ತಗೊಳ್ಳೋಣ. ಇದರಲ್ಲಿ ಎರಡನೇ ಸಮೀಕರಣ ಏನಿದೆ, 3x ಪ್ಲಸ್ 2y ಮೈನಸ್ 12 ಇಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಇದನ್ನು ಈ ರೀತಿಯಲ್ಲಿ ಬರ್ಕೊಳ್ಳೋಣ. 2y ಮೈನಸ್ 12 ಈ ಕಡೆ ತಂದ್ರೆ ಪ್ಲಸ್ 12 ಆಯಿತು, ಪ್ಲಸ್ 3xನ ರೈಟ್ ಸೈಡ್ ತಂದ್ರೆ ಮೈನಸ್ 3x ಆಯಿತು. ಈಗ y ಬೆಲೆ ಬೇಕಾಗಿದೆ, 2ನ ಡಿವೈಡೆಡ್ ಬೈ ತೊಗೊಳ್ತೀನಿ. ಇದು 12 ಮೈನಸ್ 3x, 12 ಮೈನಸ್ 3x ಡಿವೈಡೆಡ್ ಬೈ 2 ಅಂತಾಯಿತು. ಓಕೆ, ಈಗ ಎಕ್ಸ್ ಬೆಲೆಯನ್ನು ಆದೇಶ ಮಾಡೋಣ ನಾವು. ಎಕ್ಸ್ ಇಸ್ ಈಕ್ವಲ್ ಟು ಇದರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 0 ತೊಗೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊಂಡ್ರೆ y ಇಸ್ ಈಕ್ವಲ್ ಟು 12 ಮೈನಸ್ 3 ಗುಣಿಲೆ 0 ಡಿವೈಡೆಡ್ ಬೈ 2 ಅಂತಾಯಿತು. ಓಕೆ, ನೆಕ್ಸ್ಟ್ ಇದು ಸಿಂಪ್ಲಿಫೈ ಮಾಡೋಣ. y ಇಸ್ ಈಕ್ವಲ್ ಟು ಎಷ್ಟಾಯಿತು 12 ಮೈನಸ್ 3 0 ಡಿವೈಡೆಡ್ ಬೈ 2 ಆಯಿತು. 12 ಮೈನಸ್ 0 ಅಂದರೆ 12 ಡಿವೈಡೆಡ್ ಬೈ 2, ಇದು 2 1 2 6 12, ಇದು ಎಷ್ಟಾಯಿತು 6. ಕರೆಕ್ಟಾ? 3x ಪ್ಲಸ್ 2y ಮೈನಸ್ 12 ಇಸ್ ಈಕ್ವಲ್ ಟು 0. 2y ಇದನ್ನ ಈ ಸೈಡ್ ತಂದರೆ ಮೈನಸ್ 12 ಪ್ಲಸ್ 3 ಈ ಸೈಡ್ ತಂದರೆ ಮೈನಸ್ 3x. y ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 2 ಆಗುತ್ತೆ, 12 ಮೈನಸ್ 3x. ನಾನಿಲ್ಲಿ x ಇಸ್ ಈಕ್ವಲ್ ಟು 0 ಆದೇಶ ಮಾಡಿದ್ದೀನಿ. ಆಗ y ಇಸ್ ಈಕ್ವಲ್ ಟು ಇದು 12 ಮೈನಸ್ 3 ಇಂಟು 0, 3 ನಂತರ ಏನಾಯ್ತು 12ಕ್ಕೆ 12, 3 0ಗೆ 0 ಆಯಿತು, ಡಿವೈಡೆಡ್ ಬೈ 2. 12ರಲ್ಲಿ 0 ಕಳೆದೀವಿ ಅಂದರೆ 12 ಡಿವೈಡೆಡ್ ಬೈ 2, 2 1 2 6 12. ಓಕೆ, ಇಲ್ಲಿರುವಂಥ ಬಿಂದು ಯಾವುದು 0 ತೊಗೊಂಡಿನಿ, ಇದು r ಅಂತಾಯಿತು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಬಿಂದು ಬೇಕಲ್ಲ ನಮಗೆ. ಆಗ ಎಕ್ಸ್ ಇಸ್ ಈಕ್ವಲ್ ಟು ಇದರಲ್ಲಿ 4 ತೊಗೊಂಡ್ಬಿಡ್ತೀನಿ, 3 4 12 ಆಗುತ್ತೆ, ಈಸಿ ಆಗುತ್ತೆ. ಆಗ ಸಮೀಕರಣದಲ್ಲಿ ಬೆಲೆ ಆದೇಶ ಮಾಡಿದರೆ y ಇಸ್ ಈಕ್ವಲ್ ಟು 12 ಮೈನಸ್ 3, ಎಕ್ಸ್ ಅಂದರೆ ಎಷ್ಟು ತೊಗೊಳ್ಬೇಕು 4 ತೊಗೊಂಡಿನಿ, ಡಿವೈಡೆಡ್ ಬೈ ಇದು 2ಕ್ಕೆ 2,
ಇದನ್ನು ಸಿಂಪ್ಲಿಫೈ ಮಾಡೋಣ. ಎಷ್ಟಾಗುತ್ತೆ? 12ಕ್ಕೆ 12 ಮೈನಸ್ 3 4 12 ಡಿವೈಡೆಡ್ ಬೈ 2. ಇದೆಷ್ಟಾಯಿತು? 12 12ರಲ್ಲಿ 12 ಕಳೆದ್ರೆ 0 ಅಲ್ಲ, ಬೈ 2. 0/2 ಅಂದರೆ ಇದು 0. ಓಕೆ, ಇಲ್ಲಿ ಬಿಂದು ಯಾವುದಪ್ಪ ಅಂದರೆ ಎಕ್ಸ್ ಅಂದರೆ 4 ಅಂತ ತೊಗೊಂಡಿವಿ, ವಾಯ್ ಅಂದರೆ 0 ಬಂತು. ಇಲ್ಲಿ ಎಕ್ಸ್ ಅಂದರೆ 0 ತೊಗೊಂಡ್ರೆ ವಾಯ್ 6 ಬಂತು. ಇಲ್ಲಿ ಎಕ್ಸ್ 4 ತೊಗೊಂಡ್ರೆ ವಾಯ್ 0 ಬಂತು. ಓಕೆ, ಇದ್ರದ್ದು ಟೇಬಲ್ ಇಲ್ಲಿ ಬರ್ಕೊಳ್ತೀನಿ, 4 0. ಓಕೆ, ನೆಕ್ಸ್ಟ್ ಈ ಅಂಶಗಳನ್ನು ಆಧರಿಸಿ, ಈ ಬಿಂದುಗಳನ್ನು ಆಧರಿಸಿ, ಈ ಬಿಂದುಗಳನ್ನು ಏನಂತಂದ್ರೆ ಗ್ರಾಫ್ನಲ್ಲಿ ನಾವು ಗುರುತಿಸೋಣ ಅಂತ. ಇದು ಎಕ್ಸ್ ಅಕ್ಷೆ ಆಯಿತು, ವಾಯ್ ಅಕ್ಷೆ ಅಂತ ಗುರುತು ಮಾಡಿದ್ದೀವಿ. ಇದರಲ್ಲಿ ಬಿಂದುಗಳನ್ನು ಗುರುತು ಮಾಡ್ಕೊಳ್ಳೋಣ. ಇದನ್ನು ಎಕ್ಸ್ ಡ್ಯಾಶ್ ಅಂತ ತಗೊಳ್ಳೋಣ, ಲೆಫ್ಟ್ ಸೈಡ್ ಇದ್ದದ್ದು. ರೈಟ್ ಸೈಡ್ ಅಂತಂತಂದ್ರೆ ಎಕ್ಸ್ ಅಂತ ತಗೊಳ್ತೀವಿ. ಹಾಗೇನೆ ಇದು ವಾಯ್ ಅಕ್ಷ, ಇದು ವಾಯ್ ಡ್ಯಾಶ್ ಆಯಿತು. ನೆಕ್ಸ್ಟ್ ಇದು 0 ಅಲ್ಲ, ಮೂಲ ಬಿಂದು. ಓಕೆ, ಇದರಲ್ಲಿ -1. ಬಿಂದುಗಳನ್ನು ಗುರುತು ಮಾಡೋಣ. ಈಗ ಎಕ್ಸ್ ಅಂದರೆ 3 ಇದೆ, ಎಕ್ಸ್ ಅಂದರೆ 3 ಮೇಲೆ ವಾಯ್ ಎಷ್ಟು? 4. 3 ಮೇಲೆ ವಾಯ್ 4. ಈ ಬಿಂದುವನ್ನು ಗುರುತು ಮಾಡ್ಕೊಳ್ತೀವಿ, 3 4. ಈ ಬಿಂದು ಯಾವುದಿದು? 3 4. ಓಕೆ, ಹಾಗೇನೆ ಎಕ್ಸ್ನಲ್ಲಿ -1, -1 ಮೇಲೆ 0 ಅಂದರೆ ಇಲ್ಲೇ ಬರುತ್ತೆ, ಇದು -1 0. ಇವು ಎರಡೂ ಬಿಂದುಗಳನ್ನು ಸೇರಿಸ್ಕೊಳ್ಳೋಣ. ಓಕೆ, ಇದೊಂದು ಬಿಂದುವನ್ನು ಗುರುತು ಮಾಡ್ಕೊಂಡಿವಿ. ಇನ್ನೊಂದು ಬಿಂದು ನೆಕ್ಸ್ಟ್ ಸರಳ ರೇಖೆ, ಈ ಬಿಂದುವನ್ನು ಗುರುತು ಮಾಡಿ ಇದೊಂದು ಏನಂತಾರೆ ಸರಳ ರೇಖೆ ಎಳೆದೀವಿ. ಇನ್ನೊಂದು ಸರಳ ರೇಖೆ ಎಳಿಬೇಕಾದ್ರೆ ಈ ಬಿಂದುವನ್ನು ಗುರುತು ಮಾಡ್ಕೊಳ್ಳೋಣ. ಇಲ್ಲಿರುವಂಥ ಬಿಂದುಗಳು ಎಕ್ಸ್ ಅಂದರೆ 0 ಇದೆ, ಇಲ್ಲಿ 0. ವಾಯ್ ಅಂದರೆ 6, ಎಕ್ಸ್ ಅಂದರೆ 0, ವಾಯ್ 6. ಇಲ್ಲಿ ಬಿಂದುವನ್ನು ಗುರುತು ಮಾಡೋಣ. ಹಾಗೆಯೇ ಎಕ್ಸ್ ಅಕ್ಷದ ಮೇಲೆ 4, ವಾಯ್ ಅಂದರೆ 0 ಇದೆ, ಇಲ್ಲಿಷ್ಟು. ಓಕೆ, ಇದನ್ನು ಸೇರಿಸೋಣಂತೆ. ಇಲ್ಲಿ ನೋಡಿ, ಇದು ಒಂದು ಸರಳ ರೇಖೆ ರಚನೆ ಮಾಡಿವಿ, ಇದೊಂದು ಸರಳ ರೇಖೆ. ಮೊದಲನೇ ಸರಳ ರೇಖೆ ಇರೋದು x - y + 1 = 0, ಈ ಸಮೀಕರಣದ ಸರಳ ರೇಖೆ. ಎರಡನೇ ಸಮೀಕರಣದ ಸರಳ ರೇಖೆ ಯಾವುದು ಅಂತಂದ್ರೆ ಇದು ಯಾವುದು? ಎರಡನೇ ಸಮೀಕರಣ 3x + 2y - 12 = 0, ಇದರ ಸಮೀಕರಣದ ಸರಳ ರೇಖೆ ಆಯಿತು. ಓಕೆ, ಇವೆರಡೂ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದೆ ನೋಡಿ. ಯಾವುದಿದು? ಈ ಬಿಂದುವಿನಲ್ಲಿ ಛೇದಿಸಿದೆ. ಎಷ್ಟು? ಇಲ್ಲಿ ಒಂದು ತ್ರಿಭುಜ ಉಂಟಾಗಿದೆ. ಯಾವುದಿದು? ಇಲ್ಲಿಂದ ಇದೇನಿಷ್ಟದಲ್ಲ, ಇದು ತ್ರಿಭುಜ. ಈ ತ್ರಿಭುಜದ ನಿರ್ದೇಶಾಂಕ ಬಿಂದುಗಳನ್ನು, ಅದರ ಶೃಂಗ ಬಿಂದುಗಳನ್ನು ಗುರುತು ಮಾಡ್ರಿ ಅಂತ ಹೇಳ್ಯಾರ. ಇದಕ್ಕೆ ನಾವು ಎ ಅಂತ ಹೇಳ್ತೀನಿ, ಇದು ಬಿ ಅನ್ನ, ಇದು ಏನಂತಂದ್ರೆ ಸಿ ಬಿಂದು ಅಂತ ತಗೊಳ್ಳೋಣ. ನೋಡಿ, ಎ ಬಿಂದು ನಿರ್ದೇಶಾಂಕ 2 3, ಎ ಬಿಂದು ನಿರ್ದೇಶಾಂಕಗಳು 2 3. ಬಿ ಬಿಂದು ನಿರ್ದೇಶಾಂಕ ಎಷ್ಟಾಗತ್ತೆ? -1 0, -1 0. ಹೌದಲ್ರಿ? ಸಿ ಬಿಂದು ನಿರ್ದೇಶಾಂಕ 4 0, ಸಿ ಬಿಂದು ನಿರ್ದೇಶಾಂಕಗಳು 4 0. ಈ ತ್ರಿಭುಜವನ್ನು ನಾವು ಸೇಡ್ ಮಾಡಬೇಕು. ಯಾವುದು? ಇದೇನು ತ್ರಿಭುಜ ಎಕ್ಸ್ ಅಕ್ಷದಿಂದ ಉಂಟಾಗಿರೋ ಒಂದು ತ್ರಿಭುಜ ಅದಲ್ಲ, ಇದು ಸೇಡ್ ಮಾಡಿದ್ದು. ಯಾವುದು? ಎ ಬಿ ಸಿ ತ್ರಿಭುಜ. ತ್ರಿಭುಜ ಎ ಬಿಂದುವಿನ ಶೃಂಗ ಬಿಂದುವಿನ ನಿರ್ದೇಶಾಂಕ 2 3, ಬಿ ಬಿಂದುವಿನ ಶೃಂಗ ಬಿಂದು -1 0, ಸಿ ಬಿಂದುವಿನ ಶೃಂಗ ಬಿಂದು ಸಿ ಅದಲ್ಲ, ಅದರ ನಿರ್ದೇಶಾಂಕ 4 0. ಓಕೆ, ಎ ಬಿ ಸಿ ತ್ರಿಭುಜ ಗೊತ್ತದು. ತ್ರಿಕೋನ ವಲಯವನ್ನು ನಾವೇನಂತಂದ್ರೆ ಸೇಡ್ ಮಾಡಿದ್ದೀವಿ. ಆಮೇಲೆ ಗ್ರಾಫ್ನಲ್ಲಿಯೂ ಸಹ ಏನಂತಂದ್ರೆ ಕೊಟ್ಟಿರುವಂಥ ನಕ್ಷೆಯನ್ನು ಗ್ರಾಫ್ನಲ್ಲಿ ನಾವು ಇಳಿಸಿದ್ದೀವಿ. ಓಕೆ, ಅರ್ಥ ಆಯಿತು?